ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಕಾಲೇಜ್ಗೆ ಹೋಗೋಕ್ಕಾಗಲಿಲ್ಲ, ಸ್ವಲ್ಪ ಲೇಟಾಗಿದ್ದೆ. ಹಾಗೆ ಮನೇಲಿ ರೆಸ್ಟ್ ಮಾಡೋಣ ಇವತ್ತು ಒಂದಿನ ಆದರೂ ಅಂತ ಹಾಗೆ ರೆಸ್ಟ್ ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ಕಾಲ್ ಬಂತು. ಅಪ್ಪ ಹೇಳಿದ್ರು ಕ್ಯಾಶ್ ಕೀ ಮನೆಯಲ್ಲೇ ಬಿಟ್ಟು ಹೋಗಿದ್ದೀನಿ, ಪ್ಲೀಸ್ ಶಾಪ್ ಹತ್ರ ತೊಗೊಂಬ ಅಂತ. ಹಾಗೆಯೇ ಇನ್ನೂ ಒಂದು ಎಡವಟ್ಟು ಏನಾಗಿದೆ ಅಂದರೆ ಸನ್ಸ್ಕ್ರೀನ್ ಕೂಡ ಖಾಲಿ ಆಗಿದೆ. ನಾನು ಆರ್ಡರ್ ಮಾಡಿರೋ ಸನ್ಸ್ಕ್ರೀನ್ ಕೂಡ ನಮ್ಮ ಶಾಪ್ ಅಡ್ರೆಸ್ಗೆ ಹೋಗಿದೆ. ಸೊ ಇವಾಗ ಸನ್ಸ್ಕ್ರೀನ್ ಇಲ್ಲದೆ ಗಾಡಿ ಕೂಡ ತೊಗೊಂಡೋಗ್ಬಿಟ್ಟಿದ್ದಾರೆ ಅಪ್ಪ. ಸನ್ಸ್ಕ್ರೀನ್ ಇಲ್ಲದೆ, ಗಾಡಿ ಇಲ್ಲದೆ, ಈ ಬಿಸಿಲಲ್ಲಿ ಅಲ್ಲಿ ತನಕ ಹೋಗೋದೇ ನನಗೆ ದೊಡ್ಡ ತಲೆನೋವಾಗಿರೋದು. ಸೊ ಬನ್ನಿ ನನ್ನ ಜೊತೆ ಇವತ್ತು ನಾನು ಏನೇನು ಮಾಡ್ತೀನಿ, ಹೇಗಿರುತ್ತೆ, ನಮ್ಮ ಶಾಪ್ಗೆ ಹೇಗೆ ಹೋಗ್ತೀನಿ, ಏನು ಮಾಡ್ತೀನಿ, ಅಲ್ಲಿ ಹೋದ್ಮೇಲೆ ಹೇಗಿರುತ್ತೆ ಅಂತ ಎಲ್ಲ ಇವತ್ತು ನಾನು ತೋರಿಸ್ತೀನಿ. ಇವಾಗ ರೆಡಿ ಆಗಿದ್ದೀನಿ. ಸೊ ಇವಾಗ ಫಸ್ಟು ಆಟೋ ಸ್ಟ್ಯಾಂಡಿಗೆ ಹೋಗಿ ಆಟೋ ಹುಡ್ಕೊಂಡು, ಈ ಬಿಸಿಲಲ್ಲಿ ಆಟೋಗೆ ವೇಟ್ ಮಾಡೋದೇ ನನಗೆ ಇವಾಗ ತುಂಬ ಹಿಂಸೆ ಅನ್ನಿಸ್ತಿರೋದು. ಬಟ್ ಏನೂ ಮಾಡೋಕ್ಕಾಗಲ್ಲ, ಒಂದೊಂದ್ಸಲಿ ಎಲ್ಲದನ್ನು ಅನುಭವಿಸ್ಬೇಕು. ಸೊ ಹೋಗೋಣ. ಇವಾಗ ನಮ್ಮ ಮನೆಯಿಂದ ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು, ಅಲ್ಲಿ ಆಟೋ ಸಿಗೋದು. ಅಲ್ಲಿಂದ ಆಟೋ ಹತ್ಕೊಂಡು ನಮ್ಮ ಶಾಪ್ ತನಕ ಹೋಗ್ತೀನಿ. ಅಲ್ಲಿಗೆ ಹೋದ್ಮೇಲೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅಲ್ಲೇ ಅಪ್ಪ ಶಾಪಲ್ಲಿ ಇದ್ದಿದ್ದರಿಂದ ಮಜ್ಜಿಗೆ ತೊಗೊಬ ಅಂತ ಕಾಲ್ ಮಾಡಿದರು. ಹಾಗೆ ಆಲ್ರೆಡಿ ಮಜ್ಜಿಗೆ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ವಿ. ಈ ಬಿಸಿಲಲ್ಲಿ ಫುಲ್ ಕೋಲ್ಡ್ ಇರೋ ಮಜ್ಜಿಗೆ ಕುಡಿಯೋದ್ರೆ ಏನೋ ಒಂಥರ ಫ್ರೆಶ್ ಫೀಲ್ ಕೂಡ ಆಗುತ್ತೆ. ಹಾಗಾಗಿ ಮಜ್ಜಿಗೆನ ಇಲ್ಲಿ ಒಂದು ಬಾಟಲ್ಗೆ ಹಾಕ್ಕೊಂಡು ತೊಗೊಂಡು ಹೋಗ್ತಾ ಇದ್ದೀನಿ. ಹಾಗೆಯೇ ನಾನು ಯಾವಾಗಲೂ ಶಾಪ್ಗೆ ಹೋಗ್ಬೇಕಾದ್ರೆ ಒಂದು ಬಾಟಲ್ ನೀರು ತೊಗೊಂಡು ಹೋಗ್ತೀನಿ. ಯಾಕಂದರೆ ಅಲ್ಲಿ ನೀರು ಕುಡಿಯೋಂಗಾದಾಗ ಬೇರೆಯವ್ರನ್ನ ಕೇಳಿ ಹಿಂಸೆ ಆಗೋ ಬದಲು ನಾನೇ ಒಂದು ಬಾಟಲ್ ನೀರು ತೊಗೊಂಡೋಗಿದ್ರೆ ನಂಗೆ ಈಸಿ ಆಗುತ್ತೆ. ಸಮ್ಮರ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ನೀರು ಕುಡಿಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ನಾನು ಸ್ವಲ್ಪ ಕಡಿಮೆ ನೀರು ಕುಡಿಯೋದು, ಬಟ್ ಆದಷ್ಟು ಜಾಸ್ತಿ ನೀರು ಕುಡಿಯೋಕ್ಕೆ ಟ್ರೈ ಮಾಡ್ತೀನಿ. ನೀವು ನೋಡ್ತಿರ್ಬೋದು ಬಿಸಿಲು ಯಾವ ರೇಂಜಿಗಿದೆ ಅಂತ. ಈಗ ಹೊರಟಿದ್ದೀನಿ ನಾನೀಗೇನಿದ್ರು ಶಾಪ್ ಹತ್ರ ಹೋಗ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಗಾಯ್ಸ್, ಇವಾಗ ನಾನು ಶಾಪಿಗೆ ಬಂದಾಯಿತು. ಇದು ನಮ್ಮ ಅತ್ತೆ ಶಾಪಲ್ಲಿ ಬಂದು ಕೂತಿದ್ದೀನಿ. ನಮ್ಮ ಶಾಪಲ್ಲಿ ಕಸ್ಟಮರ್ಸ್ ಇದ್ದಾರೆ ಅಂತ ಹೇಳಿ. ಹಾಗೆ ಸನ್ಸ್ಕ್ರೀನ್ ಬಂದಿದೆ ಅಂತ ಹೇಳಿದ್ನಲ್ಲ, ಅದು ಕೂಡ ಬಂದಿದೆ. ಇವಾಗ ಅದನ್ನು ಓಪನ್ ಮಾಡೋಣ ಬನ್ನಿ. ಫ್ಲಿಪ್ಕಾರ್ಟಲ್ಲಿ ಆಫರ್ ನಡೀತಾ ಇತ್ತು ಅಂತ ಹೇಳಿ ಒಂದು ಸನ್ಸ್ಕ್ರೀನ್ ಆರ್ಡರ್ ಮಾಡಿದ್ದೆ. ಅಂದರೆ ನಾನು ಯಾವಾಗಲೂ ಯೂಸ್ ಮಾಡೋ ಸನ್ಸ್ಕ್ರೀನ್ನೇ ನಾನು ಆರ್ಡರ್ ಮಾಡಿದ್ದು. ಬಟ್ ನನಗೆ ಅವ್ರು ಕಳಿಸ್ಕೊಟ್ಟಿರೋದು ಫೇಕ್ ಸನ್ಸ್ಕ್ರೀನ್. ಅದೇ ಬ್ರ್ಯಾಂಡ್ಗೆ ಲೇಬಲ್ ಹಾಕ್ಬಿಟ್ಟು ಫೇಕಾಗಿ ಸನ್ಸ್ಕ್ರೀನ್ನ ಕಳಿಸ್ಕೊಟ್ಟಿದ್ದಾರೆ. ಸೊ ಏನು ಮಾಡೋಕ್ಕಾಗಲ್ಲ, ಇದನ್ನ ರಿಟರ್ನ್ ಕೂಡ ಮಾಡ್ಬೋದು. ನೋಡೋಣ, ಫಸ್ಟ್ ರಿಟರ್ನ್ ಮಾಡೋಕ್ಕೆ ಟ್ರೈ ಮಾಡೋಣ. ಅಲ್ಲ, ಹೆಂಗೆ ನಮಗೆ ಆನ್ಲೈನ್ ಪರ್ಚೇಸ್ ಮಾಡೋದು ಅಂತ ಈ ಥರ ಮಾಡಿದ್ರೆ, ಅಂದರೆ ಸೇಮ್ ಅಲ್ಲಿ ಹಾಕಿದ ಪ್ರಾಡಕ್ಟು, ಈವನ್ ರಿವ್ಯೂಸ್ ಕೂಡ ಚೆಕ್ ಮಾಡಿಯೇ ನಾನು ತೊಗೊಂಡಿರೋದು ಹೇಳಬೇಕಂದ್ರೆ. ಬಟ್ ಕಳಿಸುವಾಗ ಯಾವುದೋ ಬೇರೆ ಸ್ಮೆಲ್ಲಿಂದ ಹಿಡಿದು ಅದು ಇರೋ ಸ್ಟ್ರಕ್ಚರಿಂದ ಹಿಡಿದು ಪ್ರತಿಯೊಂದು ಚೇಂಜ್ ಆಗಿದೆ. ಬರೀ ಆ ಬಾಟಲ್ಗೆ ನಾನು ಆರ್ಡರ್ ಮಾಡಿರೋ ಸನ್ಸ್ಕ್ರೀನ್ ನೇಮ್ನ ಲೇಬಲ್ ಅಂಟಿಸಿ ಕಳಿಸಿದ್ದಾರೆ. ಇವಾಗ ಒಂದ್ಸಲ ಇದನ್ನು ರಿಟರ್ನ್ ಮಾಡೋಕ್ಕೆ ಟ್ರೈ ಮಾಡೋಣ. ಅಕಸ್ಮಾತ್ ಏನಾದರೂ ರಿಟರ್ನ್ ಆಗಲಿಲ್ಲ ಅಂದರೆ ನೋಡೋಣ ಏನು ಮಾಡ್ಬೋದು ಅಂತ. ಬಟ್ ಹೆಂಗೆ ನಂಬೋದು ಅಂತ ಆನ್ಲೈನ್ ಪ್ರಾಡಕ್ಟ್ಸ್ನ, ಅದೇ ಸನ್ಸ್ಕ್ರೀನ್ಗೆ ಅದೇ ಥರ ಸನ್ಸ್ಕ್ರೀನ್ ಬಾಟಲ್ ಕೊಟ್ಬಿಟ್ಟು ನಾನು ಆರ್ಡರ್ ಮಾಡಿರೋ ಸನ್ಸ್ಕ್ರೀನ್ ಲೇಬಲ್ ಹಾಕಿ ಕೊಟ್ಟು ಕಳಿಸಿದ್ದಾರೆ. ಸೊ ಬನ್ನಿ ಇವಾಗ ವಾಪಸ್ ಮಾಡೋಕ್ಕೆ ಟ್ರೈ ಮಾಡೋಣ. ಇಲ್ಲಿ ನೋಡಿ, ಆ ಬಾಟಲ್ಗೆ ಈ ಥರ ಸ್ಟಿಕ್ಕರ್ನ ಅಂಟಿಸ್ಕೊಟ್ಟಿದ್ದಾರೆ. ಆವಾಗ ಆರ್ಡರ್ ಮಾಡಿದಾಗ ರಿಟರ್ನ್ ಪಾಲಿಸಿ ಇದೆ ಅಂತ ತೋರಿಸಿ, ಇವಾಗ ರಿಟರ್ನ್ ಪಾಲಿಸಿ ಕೂಡ ಇಲ್ಲ ಅಂತ ತೋರಿಸ್ತಾ ಇದೆ. ತುಂಬ ಡಿಸಪಾಯಿಂಟ್ಮೆಂಟ್ ಆಗಿದೆ ಫ್ಲಿಪ್ಕಾರ್ಟಿಂದ. ಸೊ ಏನು ಮಾಡೋದು ಗೊತ್ತಿಲ್ಲ. ಇವಾಗ ಈ ಕ್ರೀಮ್ ಯೂಸ್ಲೆಸ್, ಸುಮ್ಮನೆ ಅಷ್ಟೊಂದು ದುಡ್ಡು ಕೊಟ್ಟು ತರಿಸಿರೋದು. ಈ ಕಡೆ ದುಡ್ಡಿಗೂ ಬೆಲೆ ಇಲ್ಲ, ಈ ಕಡೆ ಕ್ರೀಮ್ಗೂ ಬೆಲೆ ಇಲ್ಲ ಅನ್ನೋ ಥರ ಆಗೋಯ್ತು. ಇವಾಗ ನಾನು ನಮ್ಮ ಶಾಪಿಗೆ ಬಂದು ಕೂತ್ಕೊಂಡಿದ್ದೀನಿ. ಇಷ್ಟೊತ್ತು ಕಸ್ಟಮರ್ ಇದ್ರು ಅಂತ ಹೇಳಿದ್ನಲ್ಲ, ಇವಾಗ ನಮ್ಮ ಶಾಪಲ್ಲಿ ಕೂತಿದ್ದೀನಿ. ಎಲ್ಲರೂ ಅವ್ರವ್ರ ಕೆಲಸ ಮಾಡ್ತಾ ಇದ್ದಾರೆ. ತೋರಿಸ್ತೀನಿ ಏನೇನು ಮಾಡ್ತಿದ್ದಾರೆ ಅಂತ. ಇವರು ಇಲ್ಲಿ ಕುತ್ಕೊಂಡು ಫಿನಿಶಿಂಗ್ ಮಾಡ್ತಾ ಇದ್ದಾರೆ, ಅವರು ಹೊಲಿತಾ ಇದ್ದಾರೆ. ಇವ್ರ ಫೋನ್ಪೇಲಿ ಅಮೌಂಟ್ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾ ಇದ್ದಾರೆ. ಇವ್ರು ಓರ್ಲಾಕ್ ಹಾಕ್ತಾ ಇದ್ದಾರೆ. ಆ್ಯಕ್ಚುಲಿ ಒಂದು ಹೇಳೋದು ಮರ್ತದೆ, ನಮ್ದು ಏನು ಶಾಪ್ ಇರೋದು ಅಂತ ಅಂದರೆ ನಮ್ಮದು ಸ್ಟಿಚ್ ವೇರ್ ಇರೋದು. ಲೇಡೀಸ್ ಸ್ಟಿಚ್ ವೇರ್ ಮಾತ್ರ. ಮೊದಲು ಲೇಡೀಸ್ ಅಂಗಡಿ, ಬಟ್ಟೆ ಅಂಗಡಿ ಇತ್ತು. ಅದಾದಮೇಲೆ ಇವಾಗ ಸ್ಟಿಚ್ ವೇರ್ನ ಸ್ಟಾರ್ಟ್ ಮಾಡಿರೋದು. ಇವಾಗಲ್ಲ, ತುಂಬ ವರ್ಷದಿಂದನೇ, ಅಂದರೆ ಮುಂಚೆ ಆದಿತ್ತು, ಇವಾಗ ಇದನ್ನು ನಡೆಸ್ತಾ ಇದ್ದೀವಿ. ಹಾಗೆ ನಮ್ಮ ಶಾಪವರೆಲ್ಲ ಸಿಗಂದು ಟ್ರಿಪ್ ಹೋಗ್ತಾ ಇದ್ರು, ನಾನೊಬ್ಳು ಮಿಸ್ ಆಗ್ತಾ ಇದ್ದೆ. ಹಾಗಾಗಿ ಎಲ್ಲರೂ ನೀನು ಬರಬೇಕಿತ್ತು ಅಂತ ಹೇಳಿ ಉರಿಸ್ತಾ ಇದ್ರು. ನಂಗೆ ಇಂಟರ್ನಲ್ಸ್ ಇದ್ದಿದ್ದರಿಂದ ಹೋಗೋಕೆ ಆಗ್ತಿರ್ಲಿಲ್ಲ. ಹಾಗೆ ನಾನು ಊಟ ತೊಗೊಂಡು ಹೋಗಿರಲಿಲ್ಲ. ಹಾಗಾಗಿ ಇಲ್ಲೇ ಆಚೆ ಊಟ ತೊಗೊಂಬರೋಣ ಅಂತ ಹೇಳಿ ಆಚೆ ಹೋಗಿದ್ದೆ.
ಅಷ್ಟೊತ್ತಿಗೆ ಕಸ್ಟಮರ್ಸ್ ಬಂದರು. ಕಸ್ಟಮರ್ಸ್ನ ಸ್ವಲ್ಪ ಅಟೆಂಡ್ ಮಾಡ್ಕೊಂಡ್ವಿ. ಇವರೇ ನೋಡಿ ನಮ್ಮ ಶಾಪ್ನ ಮ್ಯಾನೇಜ್ ಮಾಡೋದು. ನಾವಿಲ್ಲ ಅಂದಾಗಲೂ ಮ್ಯಾನೇಜ್ ಮಾಡ್ಕೋತಾರೆ. ಹಾಗೆ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ಇಷ್ಟೇ, ಇವಾಗ ಇಲ್ಲಿಂದ ಮನೆಗೆ ಹೊರಡಬೇಕು. ಇನ್ನೊಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಇಲ್ಲಿಂದ ಮನೆಗೆ ಹೋಗ್ತೀನಿ. ಸೊ ಇವತ್ತಿನ ಬ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್.